ಅರ್ಚನಾ ದೊಡ್ಡ ಸಮಸ್ಯೆ ಅಂದ್ಕೊಂಡ್ರೆ ಈ ಮಂಜುಳಕ್ಕೆ ಇನ್ನೂ ದೊಡ್ಡ ಸಮಸ್ಯೆ ಕೂತದೆ ಗೊತ್ತಾ? ನನ್ನ ಮಗು ಅಂತ ಹೊಗಳ್ತಾ ಇದ್ದಲ್ಲ, ಏನೋ ಸಾಕ್ಷಿ ಇದೆ? DNA ಟೆಸ್ಟ್ ಮಾಡ್ಸೋಣ, ದಮ್ಮಿದ್ರೆ ಬಾರೋ. ನಿನ್ನ ಗಂಡನಿಗೂ ಈ ಮಂಜುಳ ಮಗುಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಅಂತ ಡಾಕ್ಟರ್ ಕೊಟ್ಟಿರೋ ರಿಪೋರ್ಟ್ ಇದು. ಅಂದ್ರೆ ಅವಳ ಮಗು ನಿಮ್ಮ ಅಪ್ಪನ್ನೇ ಅಂತ ಹಠ ಮಾಡಿ ಕೂತಿದ್ದಾಳೆ. ಅರ್ಚನಾ ಬೇರೆ ಅವಳ ಮನೇಲಿ ಇಟ್ಕೊಂಡು ನಮ್ಮಂತೆ ಹಚ್ಚಿಕೊಂಡು ಜಗಳ ಮಾಡಿಸ್ತಾರೆ, ತಮಾಷೆ ನೋಡ್ತಿದ್ದಾಳೆ. ಮಂಜುಳ ಆ ಥರದವಳಲ್ಲಮ್ಮ. ಬಹುಶಃ ಇದೆಲ್ಲ ಅರ್ಚನದೇ ಕಿತಾಪತಿ ಅನ್ಸುತ್ತೆ. ಕಿತಾಪತಿ ಅರ್ಚನಾದೇ ಇರಬಹುದು, ಆದ್ರೆ ಇವಳು ಮಗುನೆತ್ಕೊಂಡ್ ಬಂದಿದ್ದು. ಅಮ್ಮ, ನನ್ನನ್ನು ಚಂದ್ರಗಿರಿಲಿ ಕಾಪಾಡಿದ್ದೆ ಆ ಮಂಜುಳಮ್ಮ. ನಾನು ದೇವದಾಸಿ ಆಗೋದನ್ನು ತಡೆಯಕ್ಕೆ ಅದೆಷ್ಟು ಪ್ರಯತ್ನ ಪಟ್ಲು ಗೊತ್ತಾ? ಆದ್ರೆ ಆ ನಾಯಿ ಮುಕ್ತೇಸರ ಮತ್ತು ಅವನ ಜನರು ಬಿಡ್ಲೇ ಇಲ್ಲ, ಬಲವಂತವಾಗಿ ನನ್ನನ್ನು ದೇವದಾಸಿ ಮಾಡಿದ್ರು. ಅದೆಲ್ಲ ಇರಬಹುದು ಅಮ್ಮಿ. ಅಷ್ಟು ಮಾತ್ರ ಅಲ್ಲಮ್ಮ, ದೇವದಾಸಿ ಆದವರು ಒಂದ್ ರಾತ್ರಿ ಯಾರಾದ್ರೂ ದೊಡ್ಡ ಮನುಷ್ಯ ಜೊತೆ ಕಳಿಬೇಕಂತೆ. ಆವತ್ತು ಆ ಮುಕ್ತೇಸರನಿಗೆ ನಾನ್ ಬಲಿಯಾಗಬೇಕಾಗಿತ್ತು. ಆಗ ಕಾಪಾಡಿದ್ದು ಇದೇ ಮಂಜುಳ. ಅದೆಲ್ಲ ನಿಜ ಅಮ್ಮಿ, ಆದ್ರೆ ಅವಳಿಗೆ ಈ ಮನೆ ಯಜಮಾನಿ ಆಗೋಕ್ ಬಂದಿದ್ದಾಳಲ್ಲ. ಖಂಡಿತ ಇಲ್ಲಮ್ಮ, ನನ್ಗನ್ಸುತ್ತೆ ಇದ್ರಲ್ಲೇನೋ ಇದೆ. ಆ ಮಂಜುಳ ಒಳ್ಳೆತನದ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ಇಲ್ಲಿದ್ರೆ ನನ್ನನ್ನು ಕಾಪಾಡೋ ಅವಶ್ಯಕತೆ ಅವಳಿಗೆ ಏನಿತ್ತು ಹೇಳು? ಈ ಮನೆ ಸೇರ್ಕೊಳ್ಳೋಕೆ ಅವಳು ಹಾಗೇನಾದ್ರು ಮಾಡಿದ್ರೆ? ಅಮ್ಮಿ, ಈ ದೇವದಾಸಿರು ಯಾರಾದ್ರೂ ಶ್ರೀಮಂತರನ್ನ ಜೊತೆ ಮಾಡ್ಕೋತಾರಂತೆ. ಎಲ್ರೂ ಹಾಗಿರಲ್ಲಮ್ಮ. ಹೇಳ್ತಿರೋದು ಅರ್ಥನೇ ಆಗ್ತಾ ಇಲ್ಲ. ಅವಳು ನಿನ್ ತಾಯಿಗೆ ಸವತಿಯಾಗೋಕ್ ಬಂದಿದ್ದಾಳೆ. ನೀನು ಒಪ್ತೀನೆ? ಅವಳ ಮಗಳನ್ನ ನಿನ್ ತಂಗಿ ಅಂತ ಕರೆದ್ರೆ ಸಹಿಸ್ಕೊತೇನೆ? ನನಗೆ ನಿಮ್ಮ ಅಪ್ಪನ ಕೆಟ್ಟ ಗುಣ ನನಗೆ ಗೊತ್ತು ಅಮ್ಮಿ. ಅವರಿಗೂ ಆ ಮಂಜುಳ ಮಗುಗೂ ಸಂಬಂಧ ಇಲ್ವೇ? ಅವಳು ನಾಟಕ ಆಡ್ತಿದ್ದಾಳೆ ಅಷ್ಟೇ. ಮಂಜುಳ, ಆಗ್ಲೇ ನೀನ್ ನನ್ ಜೊತೆ ಯಾಕೆ ಮಾತಾಡ್ಲಿಲ್ಲ ಅಂತ ನಂಗೆ ಗೊತ್ತಾಯ್ತು. ಬಾ, ನೀನ್ ಎಷ್ಟು ಚಾಲಕಿ ಹೆಣ್ಣು ಅಂತ ನಂಗೆ ಗೊತ್ತಿರ್ಲಿಲ್ಲ. ತುಂಬಾ ಒಳ್ಳೆಯವಳು ಅಂತ ಅನ್ಕೊಂಡಿದ್ದೆ. ನನ್ನನ್ನು ನೋಡಿದ ಕೂಡ್ಲೆ ಮನ್ಸು ಹುಳ್ಳೊಳ್ಗೆ ಆಗಿರ್ಬೇಕಲ್ವಾ? ಆಗುತ್ತೆ. ಒಳ್ಳೆತನನ ಯಾವತ್ತೂ ನಡ್ಸೋಕ್ಕಾಗಲ್ಲ ಮಂಜುಳ, ಅದು ಮನ್ಸಲ್ಲಿರ್ಬೇಕು. ಚಂದ್ರಗಿರಿಲಿ ನನ್ನನ್ನು ಯಾಕಾದ್ರೂ ಕಾಪಾಡ್ದ್ಯೋ ಅಂತ ಈಗ ಅನ್ನಿಸ್ತಿದೆ. ನನ್ ಮೇಲೆ ಋಣದ ಹಂಗ ಹೊರಿಸಿ ಈ ಮನೆ ಸೇರೋಕ, ಅಥವಾ ಅದೆಲ್ಲವನ್ನ ನೀನೇ ಪ್ಲಾನ್ ಮಾಡಿದ್ಯಾ? ನನ್ನನ್ನು ಬಚಾವ್ ಮಾಡಿದ್ರೆ ಕಾಡ್ಮಲ್ಲಿಗೆ ಎಸ್ಟೇಟ್ ನಲ್ಲಿ ನಿನಗೆ ಮರ್ಯಾದೆ ಸಿಗುತ್ತೆ ಅಂತ ತಿಳ್ಕೊಂಡೆ ಅಲ್ವಾ? ಮಂಜುಳ, ನಿನ್ ಬಗ್ಗೆ ನನಗೆ ಖಂಡಿತ ಒಳ್ಳೆ ಭಾವನೆ ಇತ್ತು. ನಿನ್ನನ್ನು ಯಾವತ್ತೋ ನನ್ನ ತಲೆ ಮೇಲೆ ಇರಿಸ್ಕೊಂಡು ಗೌರವ ಕೊಟ್ಟೆ. ಇವತ್ತು ಬೆಳಗ್ಗೆವರೆಗೂ ನಿನ್ ಬಗ್ಗೆ ನನಗೆ ಅದೇ ಗೌರವ ಪ್ರೀತಿ ಇತ್ತು. ಆದ್ರೆ ನಿನ್ ಮನ್ಸೊಳಗೆ ಇಷ್ಟೆಲ್ಲ ಕುತಂತ್ರ ಇದೆ ಅಂತ ನಾನ್ ನಂಬಿರ್ಲಿಲ್ಲ. ಯಾರ್ದೋ ಮಗು ತಂದು ನನ್ನ ಅಪ್ಪಂದು ಅಂತ ಸುಳ್ಳು ಹೇಳಿ ವಿನಾಕಾರಣ ಅವ್ರನ್ನ ಆಸ್ಪತ್ರೆಗೆ ಟೆಸ್ಟ್ ಕರ್ಕೊಂಡು ಹೋಗಿ
ಪ್ರೂವ್ ಆದ್ರೂ ಹೌದು ಅಂತ ಸುಳ್ಳು ಹೇಳ್ತಾ ಇಲ್ಲೇ ಇದೆಯಲ್ಲ. ನಿನ್ ಕುತಂತ್ರ ಈಗ ಒಂದೊಂದಾಗೆ ಅರ್ಥ ಆಗ್ತಿದೆ. ನನ್ನನ್ನು ಕಿಡ್ನಾಪ್ ಮಾಡಿಸಿತ್ತು ನೀನು ಅಂತಲೂ ಈಗ ಅರ್ಥ ಆಗ್ತಿದೆ. ಮಗಳೇ ಅಂತ ತೋರಿಸ್ಬಿಟ್ಟೆ. ಸುಳ್ಳು ಹೇಳಿದ್ದು ನಾನಲ್ಲ, ನಿನ್ನಪ್ಪ ಧರ್ಮಯ್ಯ. ನಿನಗ್ ಮಾಡಿದ ಉಪಕಾರನ ನನ್ನ ಕುತಂತ್ರ ಅನ್ನೋ ಮಟ್ಟಕ್ಕೆ ಬೆಳೆದ್ಬಿಟ್ಟಿಯಲ್ಲ. ನಿನ್ನಂತವಳು ಉಪಕಾರಕ್ಕೆ ಯೋಗ್ಯಳಲ್ಲ. ಅವತ್ತು ನಿನ್ನ ಜೊತೆ ಮೊದಲ ರಾತ್ರಿ ಏರ್ಪಾಡು ಮಾಡಿದಾಗ ತಪ್ಪಿಸಿದ್ದು ಕುಲಕ್ಕೆ ನಾನು ಮಾಡೋ ಉಪಕಾರ ಅನ್ಕೊಂಡೆ. ಕಾಪಾಡದೆ ಇದ್ದಿದ್ರೆ ನಿನಗೆ ನಿನ್ನ ಅಪ್ಪ ಅಮ್ಮನಿಗೆ ದೇವದಾಸಿ ಆದವಳು ಅನುಭವಿಸೋ ನಿಜವಾದ ಸಂಕಟ ನೋವೇನು ಅಂತ ಅರ್ಥ ಆಗ್ತಿತ್ತು. ಯಾಕಾದ್ರೂ ಕಾಪಾಡದ್ನು ಅಂತ ಈಗ ಅನ್ನಿಸ್ತಾ ಇದೆ. ಮಂಜುಳಾ ಕೆಟ್ಟ ಹೆಂಗಸುರಿ. ಇವತ್ತು ಯಾರನ್ನು ಕಂಡು ಬೊಗಳದ್ಲು. ದಿನಕ್ಕೊಬ್ರು ಸಿಗದೆ ಇದ್ರೆ ಉಂಡನ್ನ ಅವಳಿಗೆ ಅರಗದಿಲ್ಲ ಅಂತ ಕಾಣುತ್ತೆ. ಆಗ್ಲೇ ಅವಳ ಬಾಯಿ ಕೇಳ್ತಾ ಇತ್ತು. ಹಾ, ನಮ್ ಕಲ್ಪನಾಗೆ ಬಾಯಿಗೆ ಬಂದಂಗೆ ಅಂದಿದ್ದಾಳೆ, ನಿನ್ ಮಕ್ಕಳಾಗದೆ ಇರ್ಲಿ, ಮಕ್ಕಳಿಲ್ದೆ ನೀನ್ ನರಳಿ ನರಳಿ ಸಾಯಿ ಅಂತ. ಅಲ್ಲ ರೀ, ಯಾರಾದ್ರೂ ಅಕ್ಕ ತನ್ನ ತಂಗಿಗೆ ಹೇಳೋ ಮಾತಾ ಇದು? ಕೆಟ್ಟ ಮನ್ಸರಿ ಅವಳದು. ಕಲ್ಪನಾ ಅವಳಿಗೆ ಏನ್ ಹೇಳಿದ್ಲು? ಇದೇನ್ ಹೇಳುತ್ತೆ ಪಾಪ, ಅಕ್ಕನ್ ಕಂಡ್ರೆ ಹೆದ್ರಿ ಸಾಯುತ್ತೆ. ಮತ್ತೆ ಸುಖ ಸುಮ್ಮನೆ ಕಲ್ಪನಾಗ ಬೈಯೋದಕ್ಕೆ ಅವಳಿಗೇನು ಹುಚ್ಚ? ಬರ್ತಾ ಬರ್ತಾ ಜಾಸ್ತಿ ಆಯ್ತು ಅವಳದ್ದು. ಇದು ಒಳ್ಳೇದಕ್ಕಲ್ಲ. ಕಲ್ಪನಾ ನಿನಗೇನು ಮಾಡಿದ್ಲು ಅಂತ ಕೇಳ್ಬೇಕಾಗಿತ್ತು ಅವಳನ್ನ. ಓ, ನಾನ್ ಕೇಳಕ್ ಹೋಗಲ್ಲಪ್ಪ, ಮೈ ಮೇಲೆ ಬರ್ತಾಳೆ ಜಗಳಕ್ಕೆ. ಯಾರೋ ಅವಳ ಮಗು ಹತ್ರ ನಿಮ್ಮಮ್ಮ ಅಲ್ಲ ರಾಕ್ಷಸಿ, ನಿನ್ನನ್ನು ಸಾಯಿಸ್ತಾಳೆ, ನಿಮ್ಮ ಅಪ್ಪ ಅಮ್ಮನ ಕೊಲೆ ಮಾಡಿಸೋದು ಅವಳೇ ಅಂತ ಹೇಳ್ಬಿಟ್ಟಿದಾರಂತೆ. ಈ ಮಾತನ್ನ ಆ ಮಗುಗೆ ಹೇಳ್ಕೊಟ್ಟವ್ರು ಯಾರು? ಯಾರು ಹೇಳ್ಕೊಟ್ರು ತಪ್ಪೆ. ಆ ರೀತಿ ಮಾತಾಡಿ ಮಗು ಮನ್ಸು ಹಾಳು ಮಾಡಿದ್ರೆ ಅದರಿಂದ ಅವ್ರಿಗೆ ಒಳ್ಳೇದಾಗಲ್ಲ. ಯಾರು ಹೇಳ್ಕೊಟ್ಟಿರಲ್ಲ, ಅವಳೇ ನಮ್ಮ ಮೇಲೆ ಜಗಳ ತೆಗೆದಕ್ಕೋಸ್ಕರ ಹುಡ್ಸ್ಕೊಂಡಿದ್ದಾಳೆ ಅಷ್ಟೇ. ಮಗು ಅವಳದಲ್ಲ ಅಂತ ಎಲ್ರಿಗೂ ಗೊತ್ತಾಯ್ತಲ್ಲ, ಅದಕ್ಕೆ ಸಿಟ್ಟು. ಅದೆಲ್ಲ ಹಾಗಿರ್ಲಿ, ಕಲ್ಪನಾ ತುಂಬಾ ನೊಂದ್ಕೊಂಡಿದ್ದಾಳೆ. ಅವಳಕ್ಕ ದಿನ ಇಲ್ಲಿ ಜಗಳ ಆಡ್ತಾ ಇದ್ರೆ ಅವಳಾದ್ರೂ ಹೇಗೆ ನೆಮ್ಮದಿಯಾಗಿರ್ತಾಳೆ? ಅದಕ್ಕೆ ಹರಿ ಕಲ್ಪನಾ 4 ದಿವಸ ಎಲ್ಲಾದ್ರೂ ಇದ್ ಬರ್ಲಿ ಅನ್ನೋದು ನನ್ನ ಆಸೆ. ನಮ್ ಗಿರಿಮಲ್ಗೆ ಎಸ್ಟೇಟಿಗೆ ಕಳಿಸಿದ್ರೆ ಹೇಗೆ ಅವ್ರನ್ನ? ಹಾಗೆ ಹೋಗೋದಾದ್ರೆ ತೋಟಕ್ಕೆ ಯಾಕೆ? ತೋಟ ಯಾವತ್ತಿದ್ರೂ ಇರೋದೆ. ಬೇರೆ ಎಲ್ಲಾದ್ರೂ ಹೋಗಿ 4 ದಿನ ಕಳೆದು ಬರಲಿ. ಯಾವುದಾದ್ರೂ ಒಳ್ಳೆ ಗೆಸ್ಟ್ ಹೌಸ್ ಬುಕ್ ಮಾಡ್ತೀನಿ. ಅಷ್ಟು ಮಾಡಿ. ನನ್ನ ಮಾತಿನ ಪರಿಣಾಮ ಸೊಸೆ ಮೇಲಾಯ್ತು. ಹುಷಾರಾಗಿರ್ಬೇಕು.
ಇದೆ. ನೋಡು ಪ್ರಣವ್, ಅವಳ ಹೆಸರು ಎತ್ತಬೇಡ. ಜಗಳ ಗಂಟಿ. ಅವಳು ನೋಡಿದ್ರೆ ಮೈಯೆಲ್ಲ ಉರಿಯುತ್ತೆ. ಈ ಮನೇನ 2 ಭಾಗ ಮಾಡ್ದವಳೆ ಅವಳು. ಅವಳ ವಿಷಯ ಹೀಗೆ ಯಾಕೆ? ನೀನು ಊರಿಗೆ ಹೋಗಲ್ವಾ ಪ್ರಣವ್? ಅರೆ, ನನ್ನ ಊರಿಗೆ ಕಳ್ಸೋದಕ್ಕೆ ನಿನಗೆ ಅಷ್ಟೊಂದು ಆತುರನಾ? ಆತುರ ಅಲ್ಲ. ಏಕೆ? ಅದನ್ನೆಲ್ಲ ಹೇಳೋಕ್ಕಾಗುತ್ತಾ? ಹತ್ರದಲ್ಲೇ ಇರ್ತೀಯ, ಆದರೆ ನಿನ್ನ ಹತ್ರ ಬರೋಕ್ಕಾಗಲ್ಲ. ನಿನ್ನ ಪಕ್ಕದಲ್ಲೇ ದಿನ ಎಲ್ಲ ಇದು ಚಿತ್ರಹಿಂಸೆ ತಾನೆ? ಯಾಕೆ ಸುಮ್ಮನೆ ಅದೇ? ಚಿತ್ರಹಿಂಸೆ ಅಂತ ಯಾಕೆ ಹೇಳ್ದೆ? ಅದನ್ನ ನೀನೇ ಅರ್ಥ ಮಾಡ್ಕೊ. ಅದನ್ನೆಲ್ಲ ಹೇಳೋಕ್ಕಾಗಲ್ಲ. ಅರ್ಥ ಆಗುತ್ತೆ ಅಂತ. ನಾನಿದ್ರೆ ಆ ಪಾಪದ ಹುಡುಗಿ ಅರ್ಚನಾಗೆ ಚಿತ್ರಹಿಂಸೆ ಕೊಡೋಕ್ಕಾಗಲ್ಲ. ದಿನ ಬೆಳಗ್ಗೆ ಜಗಳ ಮಾಡೋಕ್ಕಾಗಲ್ಲ. ಬಾಯಿಗೆ ಬಂದ ಹಾಗೆ ಬೈಯಕ್ಕೆಲ್ಲ ಆಗಲ್ಲ ಅಲ್ವಾ? ಪ್ರಣವ್, ನೀನು ಯಾಕೆ ಸುಮ್ಮನೆ ಅದೇ? ಏನೂ ಇಲ್ಲ, ಅರ್ಥ ಮಾಡ್ಕೋತಾ ಇದ್ದೆ. ಅರ್ಥ ಆಯ್ತು. ನಿನಗೆ ತುಂಬ ಕಷ್ಟ ಅಲ್ವಾ? ಅದೇ ಚಿತ್ರಹಿಂಸೆ. ಏಯ್, ಅದು ನೀನು ಈ ಮನೇಲಿದ್ರೆ ಮಾತ್ರ. ಗೊತ್ತಾಯ್ತು ಬಿಡು, ಇವತ್ತೇ ಹೊರಡ್ತೀನಿ. ಅಪ್ಪ ನೋಡಿದ್ರೆ ಕಷ್ಟ. ನಾನು ಬರ್ತೀನಿ. ನೀನು ಎದುರಿಗಿದ್ದಷ್ಟು ನನಗೆ ಕಲ್ಪನಾ, ಚಾರ್ಮುಡಿ ಘಾಟ್ ನೆತ್ತಿ ಮೇಲೆ ಒಂದು ಬಂಬಡ್ ಗೆಸ್ಟ್ ಹೌಸ್ ಇದೆ. ಅದು ಹೇಗಿದೆ ಅಂತಂದ್ರೆ ಒಂದು ಸಾರಿ ಅಲ್ಲಿಗೆ ಹೋದ್ರೆ ಮತ್ತೆ ಮನೆಗೆ ವಾಪಸ್ ಬರಬೇಕು ಅಂತಾನೆ ಅನ್ಸಲ್ಲ, ಹಾಗಿದೆ. ಅಲ್ಲಿಗೆ ಯಾಕೆ ಮಾವ? ಯಾಕೆಂದ್ರೆ ನೀನು ಅವರಿಬ್ರು ಸಂತೋಷವಾಗಿರೋಕೆ. ಏನಮ್ಮ ಹುಡುಗಿ, ಹೊಸದಾಗಿ ಮದುವೆ ಆಗಿದೆಯಾ? ಗಂಡ ಹೆಂಡತಿ ಇಬ್ರು ಒಟ್ಟಿಗೆ ಒಂದಷ್ಟು ದಿವಸ ಇರಬೇಕು ಅಂತ ಅನ್ಸಲ್ವಾ? ಹ್ಞೂ ಕಣೆ ಕಲ್ಪನಾ, ಇಲ್ಲಿದ್ರೆ ನೋಡು ದಿನಾ ಗೋಳು. ನಾನು ಇವತ್ತೇ ಫೋನ್ ಮಾಡಿ ಬುಕ್ ಮಾಡ್ತೀನಿ. ಸಂತೋಷವಾಗಿ ನೀವಿಬ್ರು ಇದು ಮಾಡಿ. ಇನ್ನೂ 4 ದಿವಸ ಇರಬೇಕು ಅಂತಂದ್ರೆ ಯೋಚನೆ ಮಾಡಬೇಡಿ, ಇದು ಬನ್ನಿ, ಯಾವ ತೊಂದರೆನೂ ಇಲ್ಲ. ಬೇಡ ಮಗ, ನಾನು ಮನೆ ಬಿಟ್ಟು ಎಲ್ಲೂ ಹೋಗಲ್ಲ. ನೀನಿಲ್ಲಿ ಕಡಿದು ಕಟ್ಟೆ ಹಾಕುವಂಥ ಕೆಲಸ ಏನೂ ಇಲ್ಲ. ಬೇಡ ಅನ್ಬೇಡ, ಸುಮ್ಮನೆ ಹೋಗು. ಹಾ, ಇಲ್ದೇ ಇದ್ರೆ ಅಕ್ಕಪಕ್ಕದವ್ರ ಸೊಕ್ಕಿನ ಮಾತು ಕೇಳಿ ನಿನ್ನ ಮನಸ್ಸು ಕೆಟ್ಟು ಹೋಗುತ್ತೆ. ಕಲ್ಪನಾ, ಅಲ್ಲಿ ಒಂದು ದೇವಸ್ಥಾನ ಇದೆ, ತುಂಬಾ ಹೆಸರುವಾಸಿ. ಹೋಗಿ ಪೂಜೆ ಮಾಡಿಸಿ. ಯಾರ್ಯಾರೋ ನಿನಗೆ ಶಾಪ ಹಾಕಿದ್ರಲ್ಲ, ಆ ಶಾಪನು ಪರಿಹಾರ ಆಗುತ್ತೆ, ಚಿಂತನೆ ಬೇಡ. ಮಕ್ಕಳಾಗದೇ ಇರೋರೆಲ್ಲ ಇಲ್ಲಿ ಆ ದೇವರಿಗೆ ಹರಕೆ ಹೊರೋದು. ನನಗಾದಷ್ಟು ಬೇಗ ನಿನ್ನ ಮಗು ನೋಡ್ಬೇಕು ಅಂತ ಆಸೆ ಆಗಿದೆ. ಅಲ್ಲಿಗೆ ಹೋದ್ರೆ ದೇವ್ರ ಪೂಜೆನೂ ಮಾಡಿದಾಗುತ್ತೆ, ಗಂಡ ಹೆಂಡತಿ ಇಬ್ರು ಸಂತೋಷವಾಗಿದ್ದಾಗೂ ಆಗುತ್ತೆ. ಸುಮ್ಮನೆ ಹೋಗಿ ಬನ್ನಿ. ಹೇಳು ಮಗಳೇ, ಏನು ವಿಷಯ? ಕಂಗ್ರಾಟ್ಸ್ ಅಪ್ಪ, ನೀವು ತಾತ ಆಗ್ತಿದ್ದೀರಾ. ತಾತನ? ಹೌದು, ಈ ಮಳೆಯನ್ ಮಗು ಆದ್ರೆ ನೀವು ತಾತ ಆಗಲ್ವಾ?
ಏನಮ್ಮ ಇದೆಲ್ಲ? ತಮಾಷೆ ಅಲ್ಲಪ್ಪ. ನಿಮ್ ಬೀಗ್ರು, ನಿಮ್ ಭಾವ ಧರ್ಮಯ್ಯ, ರುಕ್ಮಿಣಿ ಅಕ್ಕ ಮಗ ಸೊಸೆನ ಹನಿಮೂನ್ ಕಳಿಸ್ತಾ ಇದ್ದಾರೆ ಚಾರ್ಮುಡಿ ಘಾಟ್ ಗೆಸ್ಟ್ ಹೌಸ್ಗೆ. ಚಾರ್ಮಡಿ ಘಾಟ್ ಗೆಸ್ಟ್ ಹೌಸ್ಗೆ ಕಳ್ಸೋ ತಯಾರಿ ನಡೀತಾ ಇದೆ. ಮಾವ ದೊಡ್ಡದಾಗಿ ಅನೌನ್ಸ್ ಮಾಡ್ತಿದ್ರು. ಮಗಳೇ, ಇದೆಲ್ಲ ನಿನ್ನ ಹೊಟ್ಟೆ ಉರ್ಸೋಕೆ. ಇನ್ನೊಂದು ಹೆಣ್ಣಿಗೆ ನೋವಾಗತ್ತೆ ಅನ್ನೋ ಪ್ರಜ್ಞೆ ಇಲ್ಲ. ಕಿರಾತಕ. ಅವರು ಕಿರಾತಕರಾದ್ರೆ ನಾವು ಮನ್ಸನ್ ಗಟ್ಟಿ ಮಾಡ್ಕೊಂಡು ಖಟಕರಾಗ್ಬೇಕು. ಕಲ್ಪನನ್ ಕತೆ ಈ ಹನಿಮೂನಲ್ಲೇ ಮುಗಿಬೇಕು. ಯಾವುದೇ ಕಾರಣಕ್ಕೂ ಕಲ್ಪನಾ ತನ್ನ ಹೊಟ್ಟೆಲ್ ಮಗುನ ಇಟ್ಕೊಂಡು ಈ ಮನೆ ಸೇರಬಾರ್ದು. ಅವಳು ತಾಯಿ ಆಗೋ ಮೊದಲೇ ಸಮಾಧಿ ಆಗ್ಬೇಕು. ಮಗಳೇ, ತಾಯಿ ಆಗೋದು ಅಂದ್ರೆ ಇನ್ನು 9 ತಿಂಗಳು ಬೇಕಲ್ವಾ? ಆ 9 ತಿಂಗಳಲ್ಲಿ ಇಂಥ ಚಾನ್ಸ್ ಸಿಗೋ ಗ್ಯಾರಂಟಿ ಏನು? ಸರಿಯಾದ ಚಾನ್ಸ್ ಈಗ ಸಿಕ್ಕಿದೆ. ನನ್ನ ಹೊಟ್ಟೆ ಉರ್ಸೋ ಅವ್ರ ಪ್ಲಾನ್ ಸಕ್ಸಸ್ ಆಗೋದ್ರೊಳಗೆ ಅವ್ರ ಹೊಟ್ಟೆಗೆ ಬೆಂಕಿ ಬಿದ್ದಿರ್ಬೇಕು. ಇದು ನಿಮ್ ಕೆಲ್ಸಪ್ಪ. ಇದು ಆಗ್ಲೇಬೇಕು. ಅಪ್ಪ, ಉತ್ತರ ಕೊಡಿ. ಏನಿಲ್ಲ ಮಗಳೇ, ಹೇಗೆ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೆ. ಆದ್ರೆ ಮಾಡ್ಬೇಕಾ ಅಂತ ಕನಿಕರದಲ್ಲಿ ಯೋಚಿಸ್ಬೇಡಿ. ಕಲ್ಪನಾಗೇನಾದ್ರೂ ಮಗು ಆದ್ರೆ ನಿಮ್ ಮಗಳು ಇಲ್ಲಿ ಸತ್ ಹಾಗೆ. ಒಳಕೆಲೆ ಶೂಟ್ ಬಿಡ್ಬೇಕು. ಆಯ್ತು ಮಗಳೇ, ಅವ್ರು ಯಾವಾಗ ಹೊರಡ್ತಾರೆ ಅಂತ ನನಗೆ ಮೊದಲೇ ತಿಳಿಸು. 1-2 ದಿವಸದಲ್ಲಿ ಹೊರಡ್ಬೋದು, ಹೇಳ್ತೀನಿ. ಇನ್ನೊಂದು ವಿಷಯ, ಕಲ್ಪನನ್ ಕತೆ ಮುಗಿತಿದ್ದ ಹಾಗೆ ಹರಿಗೆ ಡಾಕ್ಟರ್ ಹತ್ರ ಟ್ರೀಟ್ಮೆಂಟ್ ಕೊಡಿಸ್ಬೇಕು. ಇದು ತುರ್ತಾಗಬೇಕಾಗಿರೋ ಕೆಲಸ. ನಿಮ್ಮ ಫ್ರೆಂಡ್ ಒಬ್ರು ಮನೋವೈದ್ಯರಿದ್ದಾರಲ್ವಾ? ಹೌದಮ್ಮ, ಡಾಕ್ಟ್ರು ಮನೋಹರ್ ಅಂತ. ಅವ್ರಿಗೆ ನಾನು ಹೇಳಿದ್ದೀನಿ. ಆದರೆ ಕಲ್ಪನಾ ಬದುಕಿರುವಾಗ ಬೇಡ ಅಂತ ನೀನೇ ಹೇಳಿದ್ಯಲ್ಲ, ಅದಕ್ಕೆ ಸುಮ್ಮನೆ ಇದ್ದೆ. ಆದ್ರಿ ಸರಿ, ಕಲ್ಪನಾ ಸಾಯ್ತಾಳಲ್ಲ,